ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ಮಂಗಳವಾರದ ವಿಡಿಯೋ ಫ್ರೆಂಡ್ಸ್. ಇವಾಗ ಫ್ರೆಶ್ ಅಪ್ ಆಗಿ ಬಂದು ಕಾಫಿ ಎಲ್ಲ ಕುಡ್ದಿದ್ದಾಯಿತು. ನಿನ್ನೆ ತುಂಬ ಮಳೆ ಅಲ್ವಾ, ಎಲ್ಲ ಸ್ಕೂಲ್ಗಳೆಲ್ಲ ರಜೆ ಫ್ರೆಂಡ್ಸ್. ಸೋಮವಾರ, ಇವತ್ತು ಮಂಗಳವಾರ ವಿಡಿಯೋ ಮಾಡ್ತಾಯಿದ್ದೀನಿ. ಟೈಮ್ ಬಂದು 8 ಗಂಟೆ ಆಗಿದೆ ಫ್ರೆಂಡ್ಸ್. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವಿಡಿಯೋನ. ಇವಾಗ ಮಕ್ಕಳೆಲ್ಲ ಎದ್ದಿದ್ದಾರೆ, ಅವರು ರೆಡಿ ಆಗಬೇಕು. ನೋಡಿ, ನನ್ನ ಮಗಳಲ್ಲಿ ರೆಡಿ ಆಗ್ತಾಯಿದ್ದಾಳೆ. ಇಲ್ಲಿ ನೋಡಿ, ನನ್ನ ಮಗ ನೋಡಿ ಫ್ರೆಂಡ್ಸ್ ಹೆಂಗೆ ಫೋನ್ ನೋಡ್ತಾ ಇದ್ದಾನೆ. ಸ್ಕೂಲ್ಗೆ ಟೈಮ್ ಆಗಿದೆ, 9 ಗಂಟೆಗೆಲ್ಲ ಸ್ಕೂಲ್ಗೆ ಹೋಗಬೇಕು. ಇವನು ರೆಡಿ ಆಗದಿರೋ ಫೋನ್ ನೋಡ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡಿ, ಒಂದು ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್, ನಂಗೆ ಸಪೋರ್ಟ್ ಮಾಡಿ. ಇವತ್ತು ನೋಡೋಣ ಈ ದಿನ, ಮಂಗಳವಾರ ದಿನ ಹೆಂಗೆ ಹೋಗುತ್ತೆ ಅಂತ ನೋಡೋಣ ಫ್ರೆಂಡ್ಸ್. ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಇದು ನಮ್ಮ ನಾಯಿ. ನಾನೆಲ್ಲ ತೊಳೆದುಬಿಟ್ಟು ಕಸ ಎಲ್ಲ ತುಂಬಿಸಿ ಡೀಸಲ್ಲಿ ಇಕ್ಕಿದ್ರೆ ನೋಡಿ, ಅದೆಲ್ಲ ದಬ್ಬಿಟ್ಟು ಹೆಂಗೆ ಮಲ್ಕೊಂಡೈತೆ ನೋಡಿ ಫ್ರೆಂಡ್ಸ್. ಅದು ಡೀಸಲ್ ಮಲ್ಕೊಳೋದಂತೆ, ಆ ಮೆಟ್ಲ ಮೇಲೆ ತಲೆ ಇಕ್ಕೊಂಡು ಮಲ್ಕೊಳೋದಂತೆ. ಏನು ಬುದ್ಧಿ ನೋಡಿ ಫ್ರೆಂಡ್ಸ್ ಇದು ನಮ್ಮ ನಾಯಿಗೆ. ಇದ್ರ ಹೆಸ್ರು ಬಂದು, ಅವತ್ತು ಕಾಲು ಮುರಿದೋಗಿತ್ತು, ಅದಕ್ಕೆ ಇದ್ರ ಹೆಸ್ರು ಬಂದು ಕುಂಟ ಅಂತ ಇಟ್ಟಿದ್ದೀರಿ. ಕುಂಟ ಅಂದರೆ ಓ ಅನ್ನುತ್ತೆ. ಹಾಯ್ ಫ್ರೆಂಡ್ಸ್, ಇವಾಗ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ. ಮನೆಯೆಲ್ಲ ಕೆಲಸ ಆಯಿತು. ಕಸ ಗುಡಿಸಿ, ಪಾತ್ರೆ ತೊಳೆದು ಕಸ ಗುಡಿಸಿ ಮನೆ ಉಜ್ಜಿ ಎಲ್ಲ ಕಂಪ್ಲೀಟ್ ಕ್ಲೀನಾಗಿದೆ. ಇವಾಗ ಏನು ಮಟನ್ ಏನೋ ತಗೊಂಬಂದಿದ್ದಾರೆ, ಮಾಂಸ ಏನೋ ತಗೊಂಬಂದಿದ್ದಾರೆ, ಅದನ್ನು ಮಾಡಬೇಕು. ಇವಾಗ ಎಷ್ಟು ಟೈಮ್? 10 ಗಂಟೆ ಆಗಿದೆ, ಮಾಡಬೇಕು. ಬನ್ನಿ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ಮಟನ್ನು, ಇದು ಚಿಕನ್ನು ತಗೊಂಬಂದಿದ್ದಾರೆ ಫ್ರೆಂಡ್ಸ್. ಇದು ಮಟನ್ನು ಎಷ್ಟು ಕೆಜಿಯಾ? ಇದು 1.5 kg ಅಂತೆ, ಇದು 1 kg ಅಂತೆ ನೋಡಿ ಫ್ರೆಂಡ್ಸ್. ಇದು ಚಿಕನ್ನು ಫ್ರೈ ಮಾಡೋಕ್ಕೆ, ತಿರ್ಗಾ ಬಿರಿಯಾನಿ ಏನಾನ ಮಾಡಬೇಕೇನೋ ಅಂತ ನೋಡಬೇಕು. ಇದು ಸಾಂಬಾರು. ಇದರಲ್ಲಿ ನಮ್ಮ ಮಾವಂಗೆ ಸಪ್ರೇಟು, ನಮಗೆ ಸಪ್ರೇಟು ಮಾಡ್ಕೊತೀನಿ. ನೋಡಿ ಬನ್ನಿ ಫ್ರೆಂಡ್ಸ್. ಇವಾಗ ನಾನು ಮಟನ್ನು ಎತ್ಕೊಂಡಿದ್ದೀನಿ, 2 ಡೇಕ್ಸ ಇಕ್ಕಿದ್ದೀನಿ. ಯಾಕೆ 2 ಡೇಕ್ಸ ಇಕ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಅನ್ಕೋಬೋದು. ನೋಡಿ, ಇದು ಈ ಕಡೆ ಇರೋದು ನಮಗೆ, ಆ ಕಡೆ ಇರೋದು ನಮ್ಮ ಮಾವಾಗೆ. ಅವ್ರಿಗೆ ಚಿಕ್ಕದಾಗಿ ಕೊಯ್ಬೇಕು ಫ್ರೆಂಡ್ಸ್. ಅವರು ಹಳೆ ಕಾಲದವ್ರಲ್ಲ, ಅದಕ್ಕೆ ಅಂದರೆ ಅವ್ರಿಗೆ ಹೆಂಗೆ ಅಂದರೆ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್. ಏನಂದರೆ ಬಾಯಲ್ಲಿ ಇಕ್ಕಿದ್ರೆ ಹಂಗೆ ಕರ್ಗೋಗ್ಬೇಕು, ಆ ಥರ ಬೇಯಬೇಕು. ಅದು ನಮ್ಗೆ ಹಿಡ್ಸಲ್ಲ, ಅದಕ್ಕೆ ನಮ್ಮ ಮಾವಂಗೆ ಸಪ್ರೇಟು, ನಮಗೆ ಸಪ್ರೇಟು ಕೊಯ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಬಂದರೆ ಇವಾಗ ಫ್ರೈ ಮಾಡಿಬಿಟ್ಟು, ಅವ್ರಿಗೆ ಹೊಟ್ಟೆ ಹಸುವಂತೆ ಫ್ರೆಂಡ್ಸ್, ಅದಕ್ಕೆ ಇವಾಗ ಫ್ರೈ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಮಟನ್ನೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಒಂದು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ, ಆ ಕಡೆ ಚಿಕನ್ ತೊಳೆದ್ಬಿಟ್ಟು ಬಾಣಲೆಯಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಸ್ಟವ್ ಅಂಟಿಸಿದ್ದೀನಿ, ಬಾಣಲೆ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನು ಕಣ್ಣಳ್ತೆಯಲ್ಲಿ ಏನು ವೀಡಿಯೋ ಈ ಥರ ರೆಸಿಪಿ ಏನು ಇದು ಮಾಡ್ತಾಯಿಲ್ಲ, ಹಂಗೆ ಬಾಯಲ್ಲಿ ಹೇಳ್ತಾಯಿದ್ದೀನಿ ನಾನು. ನೋಡಿ, ಇವಾಗ ಎಣ್ಣೆ ಕಾಯ್ದ್ಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದು ಚಿಕನ್ ಫ್ರೈ ಮಾಡೋಕ್ಕೆ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಟೊಮಟೊ ಹಾಕ್ಕೊತೀನಿ ನೋಡಿ ಫ್ರೆಂಡ್ಸ್. ನಾನು ಟೊಮಟೊ ಹಾಕ್ಕೊತೀನಿ. ಟೊಮಟೊ ಹಾಕ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊತೀನಿ, ಅದು ಚೆನ್ನಾಗಿ ಬೇಯಲಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಅದನ್ನು ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಬೇಗ ಬೆಂದೋಗುತ್ತೆ ಫ್ರೆಂಡ್ಸ್. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಫಸ್ಟು ಫ್ರೈ ಮಾಡಿಬಿಡೋಣ, ಅವ್ರಿಗೆ ಹೊಟ್ಟೆ ಹಸಿವು ಅಂತ ಹೇಳಿದ್ರು ನಮ್ಮ ಮನೆಯವ್ರಿಗೆ, ಅದಕ್ಕೆ ಇವಾಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಚಿಕನ್ನು ತೊಳೆದಿಕ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಚಿಕನ್ನು ಅದನ್ನು ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ, ಅದನ್ನೇನು ಕೊಯ್ಕೊಂಡಿಲ್ಲ ಫ್ರೆಂಡ್ಸ್. ನಾವು ತಿನ್ನೋದಕ್ಕೆ ತಾನೇ, ಹಂಗೆ ಹಾಕ್ತಾಯಿದ್ದೀನಿ, ಏನು ಕೊಯ್ದಿಲ್ಲ. ಮಟನ್ ಮಾತ್ರ ಕೊಯ್ದಿಕ್ಕೊಂಡಿದ್ದೀನಿ ನೋಡಿ ಸೈಡಲ್ಲಿ. ಇವಾಗ ಚಿಕನೆಲ್ಲ ಹಾಕ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಚೆನ್ನಾಗಿದು ಟೊಮಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿದ್ನಲ್ವ, ಅದೆಲ್ಲನೂ ಬೆರೀಲಿ ಚಿಕನ್ಗೆ ಅಂತ ಹೇಳ್ಬಿಟ್ಟು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಖಾರದ ಪುಡಿ ಹಾಕಿದ್ದೀನಿ, ನಾವು ಖಾರ ಕಮ್ಮಿ ತಿನ್ನೋದು, ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಚಿಕನ್ ಫ್ರೈ ಮಸಾಲ ಹಾಕಿದ್ದೀನಿ. ಚಿಕನ್ ಫ್ರೈ ಮಸಾಲ ಹಾಕ್ಬಿಟ್ಟು ಇವಾಗ ಮಟನ್ ಮಸಾಲ ಹಾಕ್ಕೊಂಡಿದ್ದೀನಿ.
ಮಟನ್ ಮಸಾಲ ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನಿವಾಗ. ಅದು ಸ್ವಲ್ಪ ಹಾಕ್ಕೊತೀನಿ. ಆಮೇಲೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊತೀನಿ ಅದ್ರ ಜೊತೆಗೆ. ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತೀನಿ. ಹಾಕ್ಕೊಂಬಿಟ್ಟು ಇವಾಗ ಅರಶಿನ ಪುಡಿ ಸ್ವಲ್ಪ ಹಾಕ್ಕೊತೀನಿ ಫ್ರೆಂಡ್ಸ್ ಅದ್ರ ಜೊತೆಯಲ್ಲಿ. ಅರಶಿನ ಪುಡಿ ಎಲ್ಲ ಹಾಕ್ಕೊಂಡ್ಮೇಲೆ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಅದೆಲ್ಲ ಬೇರಿಬೇಕಲ್ಲ ಚಿಕನ್ಗೆಲ್ಲ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವ, ಅದಕ್ಕೆ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊತೀನಿ, 1 ಗ್ಲಾಸಷ್ಟು. ಆಮೇಲೆ ಹಾಕ್ಕೊಂಬಿಟ್ಟು ಅದನ್ನು ಮಿಕ್ಸ್ ಕೊಡ್ತೀನಿ, ಒಂದು ಮಿಕ್ಸ್ ಆದಮೇಲೆ ಸ್ವಲ್ಪ ಏನಂದರೆ ಸ್ವಲ್ಪ ಬೇಯಕ್ಕೆ ಬಿಡಬೇಕು ಅದನ್ನು. ಇದು ದೋಸೆಗೆ ಮಾಡ್ತಾಯಿದ್ದೀನಲ್ವ, ಸ್ವಲ್ಪ ಗಟ್ಟಿನೇ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು. ಅದಕ್ಕೆ ನೋಡಿ ಎಲ್ಲ ಫ್ರೈ ಮಾಡಿ ಬಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಅದ್ರ ಮೇಲೆ. ಆಮೇಲೆ ಪುದೀನ ಸ್ವಲ್ಪ ಹಾಕ್ಕೊತೀನಿ. ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು. ನೋಡಿ ಇವಾಗ ಪುದೀನ ಹಾಕ್ಕೊಂಡಿದ್ದೀನಿ. ಪುದೀನ ಆದಮೇಲೆ ಅದನ್ನು ಸ್ವಲ್ಪ ಮಿಕ್ಸ್ ಕೊಡ್ತೀನಿ. ಯಾಕಂದರೆ ಹಸಿ ಸ್ಮೆಲ್ ಹೋಗಬೇಕಲ್ಲ ಪುದೀನದು, ಅದಕ್ಕೆ ಫ್ರೈ ಮಾಡ್ಕೊತೀನಿ. ಅದನ್ನು ಫ್ರೈ ಮಾಡಿಬಿಟ್ಟು ತಟ್ಟೆ ಮುಚ್ಚಿ ಇಟ್ಬಿಡಬೇಕು ಸ್ವಲ್ಪ ಹೊತ್ತು. ಆಮೇಲೆ ಆ ಕಡೆ ಬಾಣಲಿ ಇಟ್ಕೊಂಡಿದ್ದೀನಿ ಮಟನ್ ಸಾಂಬಾರಿಗೆ. ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಚಕ್ಕೆ ಲವಂಗ ಅದೆಲ್ಲನೂ, ಈರುಳ್ಳಿ ಟೊಮೊಟೊ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್ ನಾನು. ಆ ಕಡೆ ಬಾಣಲಿ ಬಿಸಿ ಆಗ್ತಾಯಿದೆ. ಇವಾಗ ನೋಡಿ ಇಲ್ಲಿ ಫ್ರೈ ಆಗಿದೆ ನೋಡಿ. ಎಲ್ಲನೂ ತಿರುಗಿಸ್ಕೊಡ್ತಾ ಇದ್ದೀನಿ, ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಬರ್ತಾಯಿದೆ ಗೊತ್ತಾ, ಹಂಗೆ ಬಾಯಲ್ಲಿ ನೀರು ಬರ್ತಾಯಿದೆ ಫ್ರೆಂಡ್ಸ್. ಈ ಕಡೆ ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿ ಹಾಕ್ಕೊಂಡ್ಮೇಲೆ ಹಂಗೇನೆ ಟೊಮೊಟೊ ಹಾಕ್ಕೊತೀನಿ ಫ್ರೆಂಡ್ಸ್ ನಾನು. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಫ್ರೈ ಆದಮೇಲೆ ಏನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್. ಇವಾಗ ನೋಡಿ ಚಕ್ಕೆ ಲವಂಗ ಓಂಕಾಳು ತಿರ್ಗಾ ಕರಿಮೆಣಸು ಆಮೇಲೆ ಗಸಗಸೆ ಅದೆಲ್ಲನೂ ಹಾಕ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ. ಈ ಕಡೆ ಟೊಮೊಟೊ ಹಾಕ್ಕೊತೀನಿ. ಆ ಕಡೆ ಬೆಳ್ಳುಳ್ಳಿ ಹಾಕ್ಕೊತೀನಿ ಫ್ರೆಂಡ್ಸ್ ನಾನು. ಬೆಳ್ಳುಳ್ಳಿ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಒಂದು 7 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತೀನಿ. ಸ್ವಲ್ಪ ಕಡಲೆಪಪ್ಪು ಹಾಕ್ಕೊತೀನಿ. ಅದು ಹಾಕ್ಕೊಂಡ್ಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊತೀನಿ ಸ್ವಲ್ಪ. ಆಮೇಲೆ ಪುದೀನ ಹಾಕ್ಕೊತೀನಿ. ಆಮೇಲೆ ಕೊತ್ತಂಬರಿ ಹಾಕ್ಕೊತೀನಿ. ಆಮೇಲೆ ಶುಂಠಿ ಹಾಕ್ಕೊಂಡಿದ್ದೀನಿ. ಒಂದು ಚೂರು ಶುಂಠಿ ಹಾಕ್ಕೊತೀನಿ, ಜಾಸ್ತಿ ಹಾಕ್ಕೊಳಲ್ಲ ಫ್ರೆಂಡ್ಸ್. ಅದೆಲ್ಲ ಹಾಕ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ನಾನು. ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಹಂಗೆ ಹಸಿದು ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರೋಲ್ಲ ಫ್ರೆಂಡ್ಸ್. ನೀವು ಫ್ರೈ ಮಾಡಿ ನೋಡಿಬಿಟ್ಟು ಮಟನ್ ಸಾಂಬಾರು ಮಾಡಿ, ಅದು ಹೆಂಗೆ ಟೇಸ್ಟ್ ಇರುತ್ತೆ. ನೀವು ಹಸಿದೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಹೆಂಗೆ ಟೇಸ್ಟ್ ಬರುತ್ತೆ ನೀವೇ ನೋಡಿ. ಇವಾಗ ನಾನು ಇದು ಹಾಕ್ಕೊಂಡೆ ಧನಿಯಾ ಪುಡಿ ಹಾಕ್ಕೊಂಡು ಇವಾಗ ತೆಂಗಿನಕಾಯಿ ಅದೆಲ್ಲ ಹಾಕಿ, ತೆಂಗಿನಕಾಯಿ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಲ್ಲ ಎಲ್ಲ ಮಸಾಲೆ ಹಾಕ್ಕೊಂಡು, ಅದನ್ನ ಜೊತೆಗೆ ಇದು ಬೆರಿಬೇಕು. ಏನು ಧನಿಯಾ ಪುಡಿ ಬೆರಿಬೇಕು ಅಂತ ಹೇಳ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಮಟನ್ ಮಸಾಲೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿ ಒಂದು ಸೈಡಲ್ಲಿ ಇಟ್ಟಿದ್ದೀನಿ. ಇವಾಗ ಅವ್ರಿಗೆ ಊಟಕ್ಕೆ ಕೊಡ್ಬೇಕು ನಮ್ಮ ಯಜಮಾನ್ರವ್ರಿಗೆ. ಅದಕ್ಕೆ ಇವಾಗ ದೋಸೆ ಹಾಕ್ಕೊತಾ ಇದ್ದೀನಿ ನೋಡಿ ಸೈಡಲ್ಲಿ. ದೋಸೆಗೆ ಚಿಕನ್ ಫ್ರೈಗೆ ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್ ಕಾಂಬಿನೇಷನ್ನು. ಅದಕ್ಕೆ ಬೇಗ ಹೊಟ್ಟೆ ಹಸಿವು ತೋಟದ ಹತ್ರಕ್ಕೆ ಹೋಗಬೇಕು, ಬೇಗ ಮಾಡಿಕೊಡು ಅಂತ ಹೇಳಿದ್ರು. ಆವಾಗ ಎಷ್ಟು ಗೊತ್ತಾ ಫ್ರೆಂಡ್ಸ್ ಟೈಮು 12 ಗಂಟೆ. ಇನ್ನು ಹೊಟ್ಟೆ ಹಸಿದಿರ ಇರುತ್ತಾ ಪಾಪ, ಅದಕ್ಕೆ ಬೇಗ ಮಾಡಿದ್ದೀನಿ ನೋಡಿ. ಈ ಕಡೆ ಮಿಕ್ಸ್ ಮಾಡ್ತಾಯಿದ್ದೀನಿ ಚಿಕನ್ನು. ಚೆನ್ನಾಗಿ ಘಮ ಘಮ ಅಂತೈತೆ, ಅವಾಗೇ ಹೊಟ್ಟೆ ಹಸ್ಬಿಟ್ಟೈತೆ. ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು. ಆ ಕಡೆ ದೋಸೆ ಹಾಕ್ತಾಯಿದ್ದೆ. ದೋಸೆಗೆ ಪ್ಲೇಟ್ ಇಟ್ಕೊಂಡಿದ್ದೀನಿ, ಅವ್ರಿಗೆ ಹಾಕ್ಕೊಟ್ಬಿಡಬೇಕು ಅಂತ ಹೇಳ್ಬಿಟ್ಟು ನೋಡಿ ಹಾಕಿಕ್ಕಿದ್ದೀನಿ. 2 ದೋಸೆ ಹಾಕಿ ಫಸ್ಟ್ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು 2 ದೋಸೆಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನಿವಾಗ ಚಿಕನ್ನು. ಅಂದರೆ ಸ್ವಲ್ಪ ಖಾರ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ನಮ್ಮ ಮನೆಯವ್ರಿಗೆ ಖಾರ ಅಂತ ಹೇಳಿದ್ರು, ನನಗೇನು ಖಾರ ಅಂತ ಕಾಣಿಸಿಲ್ಲ, ಅವ್ರಿಗೆ ಖಾರ ಅಂತೆ. ಜಾಸ್ತಿ ಖಾರ ಹಾಕ್ಬಿಟ್ಟಿದ್ದೀಯಾ, ನಾನು ತಿನ್ನಲ್ಲ ಅಂತ ಗೊತ್ತಲ್ವಾ ಅಂತ ಬೈತಾ ಇದ್ದಾರೆ. ಆದರೂ ನಾನೇನು ತಲೆ ಕೆಡಿಸ್ಕೊಂಡಿಲ್ಲ, ಖಾರವಾಗಿರ್ಬೇಕು ಅಂತಲೇ ನಾನು ಖಾರ ಮಾಡಿದ್ದು. ನೋಡಿ ಇಲ್ಲಿ ತಿಂತಾ ಇದ್ದಾರೆ, ಒಂದು ಕಡೆ ಫೋನ್ ನೋಡಿಕೊಂಡು ಇಲ್ಲಿ ಊಟ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ನಿಮ್ಮ ಮನೆಯಲ್ಲೂ ಹಿಂಗೆ ಮಾಡ್ತಾರಾ, ಫೋನ್ ನೋಡ್ತಾರಾ? ಈ ಕಡೆ ಇವಾಗ ಮಟನ್ ಸಾಂಬಾರು ಮಾಡಿಬಿಡೋಣ ಅಂತೇಳ್ಬಿಟ್ಟು ಸ್ಟವ್ ಅಂಟಿಸ್ಕೊತಿದ್ದೀನಿ. 2 ಕುಕ್ಕರ್ ಇಕ್ಕೊತಿದ್ದೀನಿ. ಆ ಕಡೆ ಇಕ್ಕಿರೋದು ನಮಗೆ, ಈ ಕಡೆಗೆ ಚಿಕ್ಕ ಕುಕ್ಕರ್ ಇಕ್ಕಿರೋದು ನಮ್ಮ ಮಾವಾಗೆ.
ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ನಮ್ಮ ಮಾವಾಗೆ ಮಾಡ್ತಾಯಿದ್ದೀನಲ್ಲ, ಈ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಬಿಟ್ಟು ಅದು ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ಗಂಟ ಫ್ರೈ ಮಾಡ್ಕೊತೀನಿ. ಫ್ರೈ ಆದಮೇಲೆ ಇದು ಇವಾಗ ಮಟನ್ ತೊಳೆದಿಕ್ಕೊಂಡಿದ್ದೀನಲ್ಲ, ಇದು ನಮ್ಮ ಮಾವಾಗೆ ಕೊಯ್ದಿಕ್ಕೊಂಡಿರೋ ಮಟನ್ ಇದು. ನೋಡಿ ಇಷ್ಟಿಷ್ಟೇ ಇದೆ ಫ್ರೆಂಡ್ಸ್. ಅದು ಹೆಂಗೆ ತಿನ್ನೋದು ಫ್ರೆಂಡ್ಸ್, ಸ್ವಲ್ಪನೇ ಇರೋದು, ಕಟ್ ಮಾಡಿರೋದಕ್ಕೆ ಹಂಗೆ ಐತೆ ಫ್ರೆಂಡ್ಸ್. ನೋಡಿ ಇಷ್ಟಿಷ್ಟೇ ಕಟ್ ಮಾಡಬೇಕು ಫ್ರೆಂಡ್ಸ್. ಅದಕ್ಕೆ ಇವಾಗ ಈ ಕಡೆ ಹಾಕ್ಕೊಂಡಿದ್ದೀನಿ. ಒಂದು ಆಲೂಗಡ್ಡೆ ಹಾಕ್ತೀನಿ ಫ್ರೆಂಡ್ಸ್, ಯಾಕಂದರೆ ಸಾಂಬಾರು ಸ್ವಲ್ಪ ಮಂದ ಬರುತ್ತೆ, ಗಟ್ಟಿ ಬರುತ್ತೆ ಅಂತೇಳ್ಬಿಟ್ಟು. ಇವಾಗ ನೋಡಿ ಈ ಕಡೆ ನಮಗೆ ಹಾಕ್ಕೊತ ಇದ್ದೀನಿ. ಅದನ್ನೇನು ಕಟ್ ಮಾಡಿಲ್ಲ ಫ್ರೆಂಡ್ಸ್, ನಾನು ಹಂಗೆ ಹಾಕ್ಕೊಂಡಿದ್ದೀನಿ. ನಮಗೆ ಚಿಕ್ಕ ಚಿಕ್ಕದಾಗೆಲ್ಲ ತಿನ್ನೋಕೆ ನಮಗೆ ಇಷ್ಟ ಆಗಲ್ಲ. ಅದಕ್ಕೆ ನೋಡಿ ಇವಾಗ ಅದನ್ನು ಫ್ರೈ ಮಾಡ್ಕೊತೀನಿ. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು. ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ರೆ ನನಗೆ ಬಾಯಲ್ಲಿ ನೀರು ಬರ್ತಾಯಿದೆ. ಚೆನ್ನಾಗಿತ್ತು ಫ್ರೆಂಡ್ಸ್ ಸಾಂಬಾರಿಗೆ, ಮುದ್ದೆಗೆ ಈ ಮಟನ್ ಸಾಂಬಾರು ಚೆನ್ನಾಗಿತ್ತು. ಈ ಕಡೆನೂ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್, ನಾನು ಅದೇ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಈ ರೆಸಿಪಿ ಏನಾದರೂ ನೀವು ಬೇಕು ಅಂತ ಕಮೆಂಟಲ್ಲಿ ತಿಳಿಸಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಮಾಡ್ದಂಗೆ ಮಾಡಿ ಚೆನ್ನಾಗಿ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಮನೆಯವರೆಲ್ಲನೂ. ಇವಾಗ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಉಪ್ಪು ಸ್ವಲ್ಪ ಮಟನ್ಗೆ ಹಿಡಿಬೇಕಲ್ವ, ಅದಕ್ಕೇನೆ ಉಪ್ಪು ಹಾಕ್ಕೊತೀನಿ ಫಸ್ಟೇನೆ. ಲಾಸ್ಟಲ್ಲಿ ಏನು ಮಾಡ್ತೀನಿ ಅಂದರೆ ಟೇಸ್ಟ್ ನೋಡ್ತೀನಿ. ಉಪ್ಪು ಸಾಲಿಲ್ಲ ಅಂದರೆ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊತೀನಿ ನಾನು ಫ್ರೆಂಡ್ಸ್. ಈ ಕಡೆನೂ ಫ್ರೈ ಮಾಡಿದೆ. ಇವಾಗ ನೋಡಿ ಮಸಾಲೆ ರುಬ್ಬಿಕೊಂಡಿದ್ದೀನಲ್ವ, ಅದನ್ನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ, ಅದಕ್ಕೆ ಸ್ವಲ್ಪ ಕಮ್ಮಿ ಹಾಕ್ತೀನಿ. ಆದರೆ ನಮ್ಮ ಮಾವಾಗೆ ಮಸಾಲೆ ಜಾಸ್ತಿ ಇರಬಾರ್ದು ಫ್ರೆಂಡ್ಸ್, ಬೈತಾರೆ. ಜಾಸ್ತಿ ಮಸಾಲೆ ಇಕ್ಬಿಟ್ಟಿದ್ದೀಯಮ್ಮ ಅಂತ ಬೈತಾರೆ. ಅದಕ್ಕೆ ಕಮ್ಮಿ ಹಾಕ್ಕೊಂಡಿದ್ದೀನಿ. ಇವಾಗ ನೀರು ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ತೀನಿ, ಯಾಕಂದರೆ ಇದು ಮುದ್ದೆಗಲ್ವ, ಅದಕ್ಕೆ ಗಟ್ಟಿ ಮಾಡ್ತೀನಿ. ಈ ಕಡೆನೂ ಹಾಕ್ಕೊತೀನಿ ಫ್ರೆಂಡ್ಸ್ ನೀರು. ಇದಕ್ಕೆ ಸ್ವಲ್ಪ ಕಮ್ಮಿನೇ ಹಾಕ್ಕೊತೀನಿ ನಾನು, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಲ್ಲ. ನೀರು ಕಮ್ಮಿ ಹಾಕ್ಕೊಂಡ್ರೆ ಗಟ್ಟಿ ಬರುತ್ತಲ್ವ, ಅದಕ್ಕೆ ಕಮ್ಮಿ ಹಾಕ್ಕೊತಾ ಇದ್ದೀನಿ. ಇಲ್ಲಾಂದರೆ ನಮ್ಮ ಮಾವ ಅದಕ್ಕೂ ಬೈತಾರೆ, ನೀರಾಗಿ ಮಾಡಿಬಿಟ್ಟಿದ್ದೀಯಾ ಅಂತ ಬೈತಾ ಇರ್ತಾರೆ ಫ್ರೆಂಡ್ಸ್. ನಮ್ಮ ಮಾವ ತುಂಬ ಬೈತಾರೆ. ಈ ಕಡೆ ನೋಡಿ ಅದನ್ನು ಮಿಕ್ಸ್ ಮಾಡಿದ್ದೀನಿ. ಇವಾಗ ಮಸಾಲೆ ಎಲ್ಲ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಟಮೇಲೆ ಅದು ಹಂಗೆ ಉಪ್ಪು ಹಾಕ್ತೀನಿ ಫ್ರೆಂಡ್ಸ್. ಇವಾಗ ನೋಡ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ನಾನು. ನೋಡಿ ಇವಾಗ ನಾನು ಹಾಕ್ಕೊತೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತೀನಿ. ಇದಕ್ಕೂ ಕಮ್ಮಿ ಹಾಕ್ತೀನಿ, ಯಾಕಂದರೆ ಸಾಲಿಲ್ಲ ಅಂದರೆ ಹಾಕ್ಕೊತಾರೆ ನಮ್ಮ ಮಾವ. ಅದಕ್ಕೆ ಇವಾಗ ಕುಕ್ಕರ್ ಮುಚ್ಚಳ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ನಾನು ಹಾಕ್ಬಿಟ್ಟೆ. ಈ ಕಡೆನೂ ಹಾಕ್ತೀನಿ. ಈ ಕಡೆ ಎಲ್ಲ ಹಾಕ್ಬಿಟ್ಟು ನೋಡಿ ಈ ಕಡೆನೂ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಆ ಕುಕ್ಕರ್ಗೆ 3 ವಿಸಿಲು, ಈ ಕುಕ್ಕರ್ಗೆ 5 ವಿಸಿಲು. 5 ವಿಸಿಲ್ ಸಾಕಾಗಲ್ಲ, ಆದರೂ 5 ವಿಸಿಲು ಕೂಗಿಸ್ತೀನಿ. ನೋಡಿ ಇವಾಗ ವಿಸಿಲ್ ಬರ್ತಾಯಿದೆ, 2 ಒಂದೇ ಸಲ ಬಂತು. ಅದು ಸ್ವಲ್ಪ ನೀರು ಜಾಸ್ತಿನೇ ಆಗೋಯಿತು. ಇವಾಗ ಆಮೇಲೆ ವಿಡಿಯೋ ಎಲ್ಲ ಶೂಟ್ ಮಾಡೋಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ಆಮೇಲೆ ತೋಟಕ್ಕೆ ಹೋಗಿದ್ವಿ, ಚಿಗಡಿಕಾಯಿ ಕೀಳೋಕ್ಕೆ ಕಿತ್ಕೊಂಡ್ಬಂದೆ. ಸ್ವಲ್ಪ ಬಿಸಿಲಿತ್ತಲ್ವ, ತುಂಬ ತಲೆನೋವು ಫ್ರೆಂಡ್ಸ್, ಎಷ್ಟು ಸಿಕ್ಕಾಪಟ್ಟೆ ತಲೆನೋವು. ಒಂದು ಕಡೆ ವಾಮಿಟ್ ಎತ್ಕೊಂಡ್ಬಿಟ್ಟಿತ್ತು, ಹಂಗೆ ಮಲ್ಕೊಂಡಿದ್ದೆ. ಆಮೇಲೆ ಇರಮ್ಮ ನಾನು ವಿಕ್ಸ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮಗಳು ವಿಕ್ಸ್ ಹಾಕ್ತಿದ್ದಾಳೆ ತಲೆಗೆ. ಚೆನ್ನಾಗಿ ಮಸಾಜ್ ಮಾಡ್ತಾಳೆ ಫ್ರೆಂಡ್ಸ್. ಹಂಗೇ ನಿದ್ದೆ ಬರ್ತಾಯಿದೆ, ನಾನು ಹಂಗೆ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮಸಾಜ್ ಮಾಡ್ತಿದ್ದಾಳೆ ಅವಳು. ಹಂಗೆ ಒಂದು 5 ನಿಮಿಷ ನಿದ್ದೆ ಮಾಡಿಬಿಟ್ಟೆ ಫ್ರೆಂಡ್ಸ್ ನಾನು. ಚೆನ್ನಾಗಿ ಮಸಾಜ್ ಮಾಡ್ತಾಳೆ ನೋಡಿ, ನಿಮ್ಗೆ ಯಾರಿಗಾನ ಬೇಕಾ ಮಸಾಜ್ ಮಾಡ್ತಾಳೆ ನೋಡಿ ಫ್ರೆಂಡ್ಸ್. ಅವಳು ಮಸಾಜ್ ಮಾಡಿದ್ಮೇಲೆ ಆಮೇಲೆ ಬಂದು ಈ ಕಡೆ ಮುದ್ದೆ ಮಾಡಬೇಕಾಗಿತ್ತು ಫ್ರೆಂಡ್ಸ್. ಸಾಯಂಕಾಲ ಮುದ್ದೆ ಬೇಕಲ್ವ ಎಲ್ಲರಿಗೂ, ಅದಕ್ಕೆ ಮುದ್ದೆಗೆ ಒಂದು ಪಾತ್ರೆ ಎತ್ಕೊಂಡಿದ್ದೀನಿ. ಅನ್ನ ಎಲ್ಲನೂ ಫ್ರಿಜ್ಜಲ್ಲಿ ಮಿಗಿಲಿತ್ತು, ಫ್ರಿಜ್ಜಲ್ಲೆಲ್ಲ ಎತ್ತಿಟ್ಟಿದ್ದೆ. ನಾನು ವೇಸ್ಟ್ ಮಾಡಲ್ಲ ಅನ್ನ. ಇವಾಗ ನೋಡಿ ಮುದ್ದೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಆಮೇಲೆ ಸ್ವಲ್ಪ ಕುದಿ ಬಂದಮೇಲೆ ಏನು ಮಾಡ್ತೀನಿ, ಇವಾಗ ಹಸಿಟ್ಟು ಹಾಕ್ಕೊತೀನಿ ಫ್ರೆಂಡ್ಸ್.
ಹಸಿಟ್ಟು ಹಾಕ್ಕೊತೀನಿ, ಎಷ್ಟು ಬೇಕೋ ಅಷ್ಟು ಹಾಕ್ಕೊತೀನಿ. ಸ್ವಲ್ಪ ಗಟ್ಟಿ ಏನು ಮಾಡೋಕ್ಕೋಗಲ್ಲ ಫ್ರೆಂಡ್ಸ್, ಸ್ವಲ್ಪ ಮೆತ್ತಗೆ ಮಾಡ್ಕೊತೀನಿ. ಯಾಕಂದರೆ ಮಕ್ಕಳೆಲ್ಲನೂ ತಿಂತಾರಲ್ವ, ಅದಕ್ಕೇನೆ ನಾನು ಗಟ್ಟಿ ಮಾಡೋಕ್ಕೋಗಲ್ಲ. ನಮ್ಮ ಮಾವಾಗ ಗಟ್ಟಿ ಬೇಕು, ಮಕ್ಕಳೆಲ್ಲ ತಿಂತಾರಲ್ಲ, ಅವ್ರಿಗೆ ಜೀರ್ಣ ಆಗೋಲ್ಲ. ಅದಕ್ಕೆ ಸ್ವಲ್ಪ ತೆಳ್ಳಕ್ಕೆ ಮಾಡ್ಕೊತೀನಿ, ಗಟ್ಟಿ ಮಾಡೋಕ್ಕೆ ಹೋಗಲ್ಲ. ಆದರೂ ನಮ್ಮ ಮಾವ ಅಡ್ಜಸ್ಟ್ ಮಾಡ್ಕೊತಾರೆ, ಗಟ್ಟಿನೇ ಬೇಕು ಅಂತ ಏನು ಕೇಳೋಕ್ಕೆ ಹೋಗಲ್ಲ ಫ್ರೆಂಡ್ಸ್, ಯಾಕಂದ್ರೆ ಮಕ್ಕಳು ತಿಂತಾರಲ್ಲ. ಅದಕ್ಕೆ ನೋಡಿ ಸಾಲಿಲ್ಲ ಹಸಿಟ್ಟು, ಅದಕ್ಕೆ ಇನ್ನೂ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನಾನು ಹಸಿಟ್ಟನ್ನ. ಹಾಕ್ಬಿಟ್ಟು ಮುದ್ದೆ ಕೋಲು ಇರುತ್ತಲ್ವ, ಅದರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ತಟ್ಟೆ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಕ್ಕೆ ಬಿಡಬೇಕು. ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ, ಅನ್ನನೂ ಮಾಡಿಕೊಂಡು ಈ ಕಡೆ ಮುದ್ದೆಗೂ ಇಟ್ಟಿದ್ದೀನಿ. ನೋಡಿ ಆಯಿತು, ಸ್ಮೆಲ್ಲು ಚೆನ್ನಾಗಿ ಬೆಂದು ಸ್ಮೆಲ್ ಬಂತು. ಅದಕ್ಕೆ ಇವಾಗ ಬಂದು ಸ್ಟವ್ ಮೇಲೇ ಒಂದ್ಸಲ ತಿರುಗಿಸ್ಕೊತೀನಿ, ಎಲ್ಲನೂ ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್. ಎಲ್ಲನೂ ಹಸಿಟ್ಟೆಲ್ಲನೂ ಇರುತ್ತಲ್ಲ ಸೈಡ್ಗಳಲ್ಲಿ, ಅದೆಲ್ಲ ಮಿಕ್ಸ್ ಮಾಡ್ಕೊತೀನಿ, ತಿರುಗಿಸ್ಕೊತಾ ಇರ್ತೀನಿ. ಅಂದರೆ ಸ್ವಲ್ಪ ಏನಂದರೆ ಚೆನ್ನಾಗಿ ಲಬ್ಬರ್ ಬಂದಂಗೆ ಬರಬೇಕು ಫ್ರೆಂಡ್ಸ್ ಮುದ್ದೆ. ಇಲ್ಲಾಂದರೆ ನಾನೇನು ನಯವಾಗಿ ಇದು ಮಾಡಲ್ಲಮ್ಮ, ನೀನು ತಿರುಗಿಸಲ್ಲ, ನೀನು ಎಳೆದ್ಬಿಟ್ಟು ತಿರುಗಿಸ್ಕೊಡ್ಬೇಕು ಫ್ರೆಂಡ್ಸ್ ಮುದ್ದೆ. ನೋಡಿ ಬೆಂದಿದೆ. ಇನ್ನೂ ಒಂದ್ಸಲ ಒಂದು 5 ನಿಮಿಷ ತಟ್ಟೆ ಮುಚ್ಚಿ ಬಿಟ್ಟಿದ್ದೀನಿ. ಆಯಿತು ನೋಡಿ, ಆಗಿದೆ. ಇವಾಗ ಬಟ್ಟೆ ಹಾಕ್ಕೊಂಡು ಎತ್ಕೊಂಡೋಗಿ ಅಲ್ಲಿ ಚೆನ್ನಾಗಿ ತಿರುಗಿಸ್ಬೇಕು ಫ್ರೆಂಡ್ಸ್. ನೋಡಿ ನಾನು ಇವಾಗ ಕಾಲಲ್ಲೇ ನಾನು ಇದು ಮಾಡ್ತೀನಿ, ಒದಿಬಾರ್ದು. ಅಂದರೆ ನಮ್ಮ ಮನೇಲಿ ಕೋಲಿಲ್ಲ, ಅದಕ್ಕೇನೆ ಕಾಲಲ್ಲೇ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹಿಂಗೆ ಲಬ್ಬರ್ ಬಂದಂಗೆ ಬರಬೇಕು ಫ್ರೆಂಡ್ಸ್. ಆ ಥರ ಮಿಕ್ಸ್ ಮಾಡಿಲ್ಲ ಅಂದರೆ ಮುದ್ದೆ ಕೋಲಲ್ಲಿ ಹಸಿಟ್ಟು ಹಂಗೆ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಈ ಥರನೇ ಯಾವಾಗೂ ನಾನು ಮುದ್ದೆ ಮಾಡೋದು. ನೋಡಿ ನೀವು ನೋಡ್ತಾ ಇನ್ನೂ ಸ್ವಲ್ಪ ಹಸಿಟ್ಟು ಹಾಕ್ಕೊಂಬಿಟ್ಟು ತಿರುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಸೈಡ್ಗಳಲ್ಲಿ ಇರೋದು ಹಸಿಟ್ಟೆಲ್ಲನೂ ತಿರುಗಿಸ್ಕೊತೀನಿ. ನೋಡಿ ಈ ಥರ ನಿಮ್ಮ ಮನೇಲಿ ಹಿಂಗೆ ಮಾಡ್ತೀರಾ ನೋಡಿ. ಇವಾಗ ಆಯಿತು, ಸ್ವಲ್ಪ ಹೊತ್ತು ಬೇಯಿಸ್ಕೊಂಡೆ, ಹಸಿಟ್ಟು ಹಾಕಿದ್ನಲ್ವ, ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡೆ. ಬೇಯಿಸಾದ್ಮೇಲೆ ಇವಾಗ ಎತ್ಕೊಂಡು ಕಲ್ಲ ಮೇಲೆ ಹಾಕ್ಕೊತೀನಿ ನೋಡಿ ಫ್ರೆಂಡ್ಸ್. ಮುದ್ದೆ ಕೋಲಲ್ಲಿರೋದೆಲ್ಲನೂ ಒಂದು ಎತ್ಕೊಂಡು ಸೌಟು ಎತ್ಕೊಂಡು ಹಾಕ್ಕೊತಾ ಇದ್ದೀನಿ ನೋಡಿ. ಇವಾಗ ಹಾಕ್ಕೊಂಡೆ ಕಲ್ಲ ಮೇಲೆ, ಕಲ್ಲೆಲ್ಲ ತೊಳೆದ್ಬಿಟ್ಟು ಹಾಕ್ಕೊತೀನಿ. ಯಾಕಂದರೆ ಇದು ಜಾಸ್ತಿ ಇದೆಯಲ್ಲ, ತಟ್ಟೆಯಲ್ಲೆಲ್ಲ ಮಾಡಿದ್ರೆ ಇದು ಮಾಡ್ತಾರೆ. ಅದಕ್ಕೇನೆ ನಾನು ತಟ್ಟೆಯಲ್ಲಿ ಮಾಡೋಕ್ಕೆ ಹೋಗಲ್ಲ, ಅಲ್ಲೇ ಟೈಲ್ಸ್ ಕಲ್ಲು ಇರುತ್ತಲ್ವ, ಅಲ್ಲೇ ಕ್ಲೀನಾಗಿ ಅದೆಲ್ಲನೂ ತೊಳೆದು ಒರೆಸ್ಬಿಟ್ಟು ಇವಾಗ ಹಾಕ್ಕೊತಾ ಇದ್ದೀನಿ. ಬಿಸಿ ಇರುತ್ತೆ ಫ್ರೆಂಡ್ಸ್, ಜಾಸ್ತಿ ಬಿಸಿ ಇರುತ್ತೆ. ಆದ್ರೂ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮಾಡ್ಕೊತೀನಿ ಮುದ್ದೆನ. ಮಾಡ್ಕೊಂಮೇಲೆ ನೋಡಿ ಆ ಥರ ಇರುತ್ತೆ. ಹೆಂಗಿದೆ ನೋಡಿ ಫ್ರೆಂಡ್ಸ್ ಮುದ್ದೆ. ಆಯಿತು, ಇವಾಗ 2 ಕೈಯಲ್ಲೂ ಪ್ರೆಸ್ ಮಾಡ್ಕೊತೀನಿ, ಮಿದ್ಕೊತೀನಿ ಫ್ರೆಂಡ್ಸ್. ಚೆನ್ನಾಗಿ ಮಿದ್ದಬೇಕು ಫ್ರೆಂಡ್ಸ್. ಈ ಥರ ಮಿದ್ಕೊಂಡ್ರೆ ಚೆನ್ನಾಗಿರುತ್ತೆ ಮುದ್ದೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನೋಡಿ ಎಲ್ಲನೂ ಮಿದ್ಕೊತಾ ಇದ್ದೀನಿ. ಆ ಕಡೆ ಒಂದ್ಸಲ ಈ ಕಡೆ ಒಂದ್ಸಲ ಮಾಡಿಕೊಂಡು ಇವಾಗ ನೋಡಿ ಈ ಥರ ಮಿದ್ದಬೇಕು. ಈ ಥರ ಮಿದ್ದುಬಿಟ್ಟು ಇವಾಗ ಮುದ್ದೆ ಮಾಡ್ಕೊತೀನಿ ನೋಡಿ. ಈ ಥರ ಮುದ್ದೆ ಕಟ್ಕೊತೀನಿ. ನೀವು ಮನೆಯಲ್ಲಿ ಹಿಂಗೆ ಮಾಡ್ತೀರಾ ನೋಡಿ ಫ್ರೆಂಡ್ಸ್. ನಾನು ಈ ಥರನೇ ನಾನು ಮುದ್ದೆ ಮಾಡೋದು. ಕಮೆಂಟಲ್ಲಿ ತಿಳಿಸಿ, ನೀವು ಹಿಂಗೆ ಮಾಡ್ತೀವಿ ಅಂತಂದರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ ಒಂದು 5 ಮುದ್ದೆ ಇಲ್ಲ 6 ಮುದ್ದೆ ಆಗುತ್ತೆ. ನಮ್ಮ ಮಾವಾಗೊಂದು, ನನಗೊಂದು, ನಮ್ಮ ಯಜಮಾನ್ರಿಗೊಂದು, ಮಕ್ಕಳಿಗೆ ಅದರಲ್ಲಿ ಒಂದರಲ್ಲಿ ಅರ್ಧ ತಿಂತಾರೆ ಅಷ್ಟೇ ಫ್ರೆಂಡ್ಸ್, ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ. ನೋಡಿ ಇವಾಗ ಇಷ್ಟು ದಪ್ಪ ಮಾಡಿರ್ತೀನ, ಅದರಲ್ಲಿ ತಿನ್ನಲ್ಲ ಫ್ರೆಂಡ್ಸ್, ಅದರಲ್ಲೂ ಮಿಗಿಲ್ಸ್ಕೊತಾರೆ ಅವರು. ಎಲ್ಲ ಮುದ್ದೆನೂ 5 ಮುದ್ದೆ ಆಯಿತು. ಅದು ಚಿಕ್ಕದಾಯಿತು, ಅದು ನನ್ನ ಮಗನಿಗೆ ಹಾಕಿದ್ರೂ ಅಷ್ಟು ತಿನ್ನಲ್ಲ ಅವನು. ಆದ್ರೂ ಮಾಡ್ತಾಯಿದ್ದೀನಿ. ನನಗೆ ಮಾಡೋಕ್ಕಾಗ್ತಾಯಿಲ್ಲ, ತುಂಬ ತಲೆನೋವು, ಒಂದು ಕಡೆ ವಾಮಿಟು. ನನ್ನ ಮಗಳು ಮಾಡ್ಕೊತಾಳೆ, ಅದಕ್ಕೆ ಯಾಕೆ ಸುಮ್ಮನೆ 5 ಮುದ್ದೆ ಬೇಡ ಅಂತೇಳ್ಬಿಟ್ಟು ನಾನೇ ಅದರಲ್ಲೇ ನಾನು ಮಾಡ್ತಾಯಿದ್ದೀನಿ ನೋಡಿ. ಎಲ್ಲ ಮುದ್ದೆ ಎಲ್ಲ ಮಾಡಿದ್ದಾದ್ಮೇಲೆ ಇವಾಗ ಎಲ್ಲ ಆ ಮುದ್ದೆ ಮಾಡಿರ್ತೀನಿ ಡೇಕ್ಸ ಇರುತ್ತಲ್ಲ, ಅದರಲ್ಲೇ ಹಾಕ್ಬಿಟ್ಟು
ಈ ಕಡೆ ಎಲ್ಲ ನಾನು ಮಾಡಿರ್ತೀನಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು. ಅದೆಲ್ಲ ಮೆತ್ಕೊಂಡಿರುತ್ತಲ್ಲ ಮುದ್ದೆ, ತಿರ್ಗಾ ಯಾಕೆ ಅಂತೇಳ್ಬಿಟ್ಟು ಅದನ್ನೆಲ್ಲ ಹಂಗೆ ಅಲ್ಲೇ ಸಿಂಕ್ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನೇನೆ ಕ್ಲೀನ್ ಮಾಡಿಬಿಟ್ಟು ಸಿಂಕಲ್ಲಿ ನೂಕ್ಬಿಟ್ರೆ ಅದನ್ನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ತಟ್ಟೆ ಮುಚ್ಚಿಬಿಟ್ಟು, ಯಾಕೆ ಈ ಥರ ಮಕ್ಕೊಬೇಕು ಅಂದರೆ ಕಾಲಲ್ಲಿ ಒದ್ದಿರ್ತೀರಲ್ವ, ಅದು ತಿನ್ನೋ ಮುದ್ದೆ ಅಲ್ವಾ, ಅದಕ್ಕೆ ಫ್ರೆಂಡ್ಸ್ ಇದು ಮುಕ್ಕೊಂಬಿಟ್ಟು ನಾನು ಒಂದು ಸೈಡಲ್ಲಿ ಇಕ್ಕಿದ್ದೀನಿ. ಇವಾಗ ನೋಡಿ, ಇದೇ ನಮ್ಮ ಮಾವ, ಇವರೇ ನಮ್ಮ ಮಾವ. ಇವಾಗ ನೀರು ಎತ್ಕೊಂಬಂದು ಕೊಟ್ಟಳು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರು ಟೇಬಲ್ ಮೇಲೆ. ಇವಾಗ ಮುದ್ದೆ ಕೊಡ್ತಾಯಿದ್ದೀನಿ. ಮುದ್ದೆನೂ ಸಾಂಬಾರು ನೋಡಿ ಅವ್ರಿಗೆ ಸಪ್ರೇಟಾಗಿ ಬಟ್ಲಲ್ಲಿ ಹಾಕಿ ಕೊಟ್ಬಿಟ್ರೆ ಅವ್ರಿಗೆ ಬೇಕು ಅಂದರೆ ಹಾಕ್ಕೊಂಡು ತಿಂತಾರೆ. 1-2 ಈರುಳ್ಳಿ, ಉಪ್ಪು ಕರೆಕ್ಟಾಗಿ ಐತಾ ಇಲ್ಲ ಅಂತ ಟೇಸ್ಟ್ ನೋಡ್ತಾ ಇದ್ದಾರೆ ನೋಡಿ ನಮ್ಮ ಮಾವ. ಅಲ್ಲಿ ನಮ್ಮ ಯಜಮಾನ್ರು ಕೂತ್ಕೊಂಡಿದ್ರು, ಅವರು ಚಿಗಡಿಕಾಯಿ ಆಯ್ದುಬಿಟ್ಟು ಬಂದರು ಹಂಗೇನೆ. ನಾನು ಊಟ ಮಾಡಿಲ್ಲ ಫ್ರೆಂಡ್ಸ್, ನನಗೆ ಆಗಿಲ್ಲ ಊಟ ಮಾಡೋಕ್ಕೆ, ಅದಕ್ಕೆ ನಾನು ಊಟ ಮಾಡಿಲ್ಲ. ಕೂತ್ಕೊಂಡಿದ್ದಾರೆ. ಇವಾಗ ನನ್ನ ಮಗಳಿಗೆ ಹಾಕ್ಕೊಟ್ಟೆ, ಅವಳು ಎತ್ಕೊಂಡೋಗಿ ಅವ್ರ ಅಪ್ಪಗೆ ಕೊಡ್ತಾ ಇದ್ದಾಳೆ. ನನ್ನ ಮಗಳು ತುಂಬ ಸಪೋರ್ಟಾಗಿರ್ತಾಳೆ ಫ್ರೆಂಡ್ಸ್ ನನಗೆ. ಈ ಕೆಲಸ ಆಗಲ್ಲ ಅಂತ ಹೇಳಕ್ಕೆ ಹೋಗಲ್ಲ ನನ್ನ ಮಗಳು, ಎಲ್ಲ ಕೆಲಸ ಮಾಡ್ತಾಳೆ. ಏನು ನನಗಾಗಲ್ಲ ಅಂತ ಏನು ಹಿಂಸೆ ಕೊಡೋಕ್ಕೆ ಹೋಗಲ್ಲ ಅವಳು. ನೋಡಿ ಫ್ರೆಂಡ್ಸ್, ಇವತ್ತು ಮಂಗಳವಾರದ ವೀಡಿಯೋ ಫ್ರೆಂಡ್ಸ್ ಇದು. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಲೈಕ್ ಮಾಡೋದಂತೂ ಮರಿಬೇಡಿ ಪ್ಲೀಸ್. ನೀವೇನು ದುಡ್ಡು ಕಾಸು ಏನೂ ಕೇಳ್ತಾಯಿಲ್ಲ ನಿಮ್ಮನ್ನು, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ನಾನೆಲ್ಲ ಬಂದು ನೋಡ್ತಾಯಿದ್ದೀನಿ, ಎಲ್ಲ ಹಾಕ್ಕೊಟ್ಬಿಟ್ಟು ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಫ್ರೆಂಡ್ಸ್. ಆದ್ರೂ ಕುತ್ಕೊಂಡ್ಬಿಟ್ಟೆ ಹೋಗಿ, ನೀವು ಊಟ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಹೇಳ್ತಾಯಿದ್ದಾರೆ, ಊಟ ಮಾಡು ಹೋಗು ಅಂತ. ನನಗೆ ಬೇಡ ಅಂತ ಹೇಳ್ತಾಯಿದ್ದೀನಿ. ಅದಕ್ಕೆ ಸರಿ ಮಾಡಿರಿ ಊಟ ಅಂತ ಹೇಳ್ಬಿಟ್ಟು ನಾನು ಮಲ್ಕೊಂಬಿಟ್ಟೆ. ಅವ್ರು ಊಟ ಮಾಡ್ತಾಯಿದ್ದಾರೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು, ಇನ್ನೊಂದು ಸಲ ಕೇಳ್ತಾಯಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ನನಗೆ ಹಿಂಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೋ ಅವ್ರಿಗೆಲ್ಲ ಧನ್ಯವಾದ ಹೇಳ್ತೀನಿ ಫ್ರೆಂಡ್ಸ್. ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್, ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾಯಿದ್ದೀರೋ. ನೀವು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಬಾಯ್.